ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ನಿನ್ನೆ ಬೆಂಗಳೂರಲ್ಲಿ ಪ್ರಧಾನಿ ಮೋದಿ ರಣಕಹಳೆ. ಡಿಕೆ ಬ್ರದರ್ಸ್ ಭದ್ರಕೋಟೆಯನ್ನ ಛಿದ್ರ ಮಾಡಲು ನರೇಂದ್ರ ಮೋದಿ ತಂತ್ರ. ಹೆಸರು ಹೇಳದೆ ಡಿಕೆಶಿ, ಡಿಕೆ ಸುರೇಶ್ಗೆ ನಮೋ ಟಾಂಗ್. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಜೆಡಿಎಸ್ ಮುಖಂಡರ ನಿರುತ್ಸಾಹ. ಕ್ಷೇತ್ರದಲ್ಲಿ ಬಿಜೆಪಿಯೊಂದಿಗೆ ಕ್ಯಾಂಪೇನ್ ನಡೆಸಲು ಹಿಂದೇಟು. ದಳ ತೊರೆದು ಕೈ ಹಿಡಿಯುತ್ತಿರುವ ಮುಖಂಡರು. ತುಮಕೂರಿನಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲು. ಡಿಕೆ ಸುರೇಶ್ ವಿರುದ್ಧ ವೈಯಕ್ತಿಕವಾಗಿ ನಿಂದಿಸಿದ್ದಕ್ಕೆ ಕೇಸ್. ಡಿಕೆ ಸುರೇಶ್ ಪರ ನಿನ್ನೆ ಪ್ರಚಾರ ನಡೆಸಬೇಕಿದ್ದ ಚಾಲೆಂಜಿಂಗ್ ಸ್ಟಾರ್. ಕೊನೆ ಕ್ಷಣದಲ್ಲಿ ರೋಡ್ ಶೋನಿಂದ ಗೈರಾದ್ರ ನಟ ದರ್ಶನ್. ನಿನ್ನೆ ಬೆಂಗಳೂರಿಗೆ ಮೋದಿ ಬಂದಿದ್ದಕ್ಕೆ ದರ್ಶನ್ ಮೇಲೆ ಒತ್ತಡ ಹೇರಿದ್ರ ನಾಯಕರು. ಬಾಗಲಕೋಟೆ ಕ್ಷೇತ್ರದಲ್ಲಿ ಸಂಯುಕ್ತ ಪಾಟೀಲ್ ಮಿಂಚಿನ ಸಂಚಾರ. ವಿದ್ಯಾಗಿರಿಯ 9, 10ನೇ ವಾರ್ಡ್ನಲ್ಲಿ ಕ್ಯಾಂಪೇನ್. ಹಿರಿಯರ ಕಾಲಿಗೆ ನಮಸ್ಕರಿಸಿ ಮತ ಯಾಚಿಸಿದ ಕೈ ಕ್ಯಾಂಡಿಡೇಟ್. ಬಿಜೆಪಿ ತೊರೆದು ಕೈ ಹಿಡಿದ ಮಾಲಿಕಯ್ಯ ಗುತ್ತೇದಾರ್. ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಗೆಲುವಿಗೆ ಬಂತು ಮತ್ತಷ್ಟು ಬಲ. ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ಗೆ ಹಿನ್ನಡೆ ಸಾಧ್ಯತೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ದಾವಣಗೆರೆ ಬಿಜೆಪಿಗೆ ಶಾಕ್. ಮಹಾನಗರ ಪಾಲಿಕೆ ಬಿಜೆಪಿ ಸದಸ್ಯರಾಗಿದ್ದ ಪತಿ ಪತ್ನಿ ಕಾಂಗ್ರೆಸ್ ಸೇರ್ಪಡೆ. ನಿನ್ನೆ ಎಸ್ಎಸ್ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಕೈ ಹಿಡಿದ ಜೆ ಶ್ರೀನಿವಾಸ್, ಶ್ವೇತಾ ಶ್ರೀನಿವಾಸ್. ವಿಧಾನಸಭೆ ವೇಳೆ ಪೇ ಸಿಎಂ, ಈಗ ಚೊಂಬು ಕ್ಯಾಂಪೇನ್. ಕಾಂಗ್ರೆಸ್ ರಣತಂತ್ರದಿಂದ ಬಿಜೆಪಿಗೆ ಟೆನ್ಷನ್. ಪ್ರಚಾರಕ್ಕೆ ರಾಷ್ಟ್ರೀಯ ನಾಯಕರು ಬಂದಾಗಲೆಲ್ಲ ಚೊಂಬು ಪ್ರತಿಭಟನೆ ಬಿಸಿ ತಟ್ಟೋ ಆತಂಕ. ಚುನಾವಣೆಗೆ ಬಳಿಕ ಕಾಂಗ್ರೆಸ್ಗೆ ಚೊಂಬು ಹಿಡಿದುಕೊಂಡು ಹೋಗೋ ಸ್ಥಿತಿ ಬರುತ್ತೆ. ಕಾಂಗ್ರೆಸ್ ಜಾಹೀರಾತು, ಹೇಳಿಕೆಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಮೋದಿಗೆ ಚೊಂಬು ತೋರಿಸಿದ ಕೈ ನಾಯಕರ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿ. ನೇಹಾ ಕೊಲೆ ಕೇಸ್ ದಿಕ್ಕು ತಪ್ಪಿಸೋಕೆ ಯತ್ನ. ಇನ್ಸ್ಟಾಗ್ರಾಂನಲ್ಲಿ ನೇಹಾ ಫಯಾಜ್ ಟ್ರೂ ಲವ್ ಹೆಸರಿನ ಹೊಸ ಅಕೌಂಟ್. ಫೋಟೋ ವೈರಲ್. ಕಿಡಿಗೇಡಿಗಳನ್ನು ಹಿಡಿದು ಪೊಲೀಸರಿಗೊಪ್ಪಿಸಿದ ಹಿಂದೂ ಕಾರ್ಯಕರ್ತರು. ನೀಚ ಕೆಲಸ ಮಾಡೋದ್ರಲ್ಲಿ ಕಾಂಗ್ರೆಸ್ನವರು ನಿಸ್ಸೀಮರು. ನೇಹಾ ಹತ್ಯೆ ಪ್ರಕರಣದಲ್ಲಿ ದುರಹಂಕಾರದ ಹೇಳಿಕೆಗಳನ್ನು ಯಾರೂ ಸಹಿಸಲ್ಲ. ಫೋಟೋ ವೈರಲ್ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿ. ವಿಜಯಪುರದಲ್ಲಿ ಚುನಾವಣೆ ನಡುವೆ ಅಕ್ರಮ ಮದ್ಯ ಮಾರಾಟ. ಲಿಕ್ಕರ್ ಮಾರಲು ಬಂದವರನ್ನ ಮಧ್ಯರಾತ್ರಿಯೇ ಹಿಡಿದ ಗ್ರಾಮಸ್ಥರು. ಸ್ಥಳಕ್ಕೆ ಬಂದ ಅಬಕಾರಿ ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಘೇರಾವ್. ಎರಡು ಮಕ್ಕಳ ತಾಯಿಯನ್ನ ಮತಾಂತರಕ್ಕೆ ಪೀಡಿಸಿದ ಕೇಸ್ ಬೆಳಕಿಗೆ. ಸವದತ್ತಿಯ ಮುನವಳ್ಳಿಯಲ್ಲಿ ಘಟನೆ. ಆರಿಫ್ ಬೇಪಾರಿ ಮತ್ತು ಸಂಗಡಿಗರ ವಿರುದ್ಧ ಆರೋಪ. ಆರೋಪಿಗಳನ್ನು ಬಂಧಿಸಿ ನ್ಯಾಯಕ್ಕಾಗಿ ಸಂತ್ರಸ್ತೆ ಆಗ್ರಹ. ಹರ್ಷಿಕಾ ಪೂರ್ಣಚ್ಚ ದಂಪತಿ ಮೇಲೆ ಹಲ್ಲೆ ಪ್ರಕರಣ. ಪುಂಡರಿಗಾಗಿ ಹುಡುಕಾಟ ನಡೆಸುತ್ತಿರುವ ಫ್ರೇಜರ್ ಟೌನ್ ಪೊಲೀಸರು. ಘಟನೆ ನಡೆದ ಪ್ರದೇಶದಲ್ಲಿರುವ ಸಿಸಿಟಿವಿಗಳ ಪರಿಶೀಲನೆ. ಪ್ರೀತಿಗೆ ನಿರಾಕರಣೆ. ಮನೆಗೆ ನುಗ್ಗಿ ಪೋಷಕರ ಮೇಲೆ ಹಲ್ಲೆ. ಮಗಳನ್ನ ಊರಿಗೆ ಕಳಿಸಿದ್ದ ಪಾಲಕರ ಮೇಲೆ ಪ್ರಣವ್ ಎಂಬ ಯುವಕನಿಂದ ಥಳಿತ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ RH ಕ್ಯಾಂಪ್ 3ಯಲ್ಲಿ ಘಟನೆ. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡ್ತಿದ್ದಾರ ನಿರ್ದೇಶಕಿಯರು. PU ಬೋರ್ಡ್ ಪರೀಕ್ಷಾ ಪ್ರಾಧಿಕಾರದ ನಡುವೆ ಕಿತ್ತಾಟ. ಕೂಗಳತೆಯ ದೂರದಲ್ಲಿರೋ ಇಲಾಖೆಗಳಲ್ಲಿಲ್ವಾ ಸಮನ್ವಯತೆ. ಬೆಂಗಳೂರಿನ ಜಿಗಣಿಯ ಪ್ಲಾಸ್ಟಿಕ್ ಪೈಪ್ ತಯಾರಿಕಾ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ.
ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಪೈಪ್ಗಳು, ಅಗ್ನಿಶಾಮಕ ದಳ ವಾಹನದಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿ. ಎಲ್ಪಿಜಿ ಸಿಲಿಂಡರ್ ತುಂಬಿದ ಟ್ರಕ್ಗೆ ಬೆಂಕಿ. ಟ್ರಕ್ನಲ್ಲಿ ತುಂಬಿಸಿದ್ದ 364 ಗ್ಯಾಸ್ ಸಿಲಿಂಡರ್ಗಳು ಬಾಂಬ್ಗಳಂತೆ ಸ್ಫೋಟ. ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ಚಾಲಕನ ಅಜಾಗರೂಕತೆಯಿಂದ ಅವಘಡ. ಮೊದಲ ಹಂತದ ಚುನಾವಣೆ ವೇಳೆ ಹಿಂಸಾಚಾರ, ದಾಂಧಲೆ. ಇನ್ನರ್ ಮಣಿಪುರದ 11 ಮತಗಟ್ಟೆಗಳಲ್ಲಿ ಮರು ಮತದಾನಕ್ಕೆ ಆದೇಶ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5ರವರೆಗೆ ವೋಟಿಂಗ್. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಆರ್ಸಿಬಿ ಕೋಲ್ಕತ್ತಾ ಮುಖಾಮುಖಿ. ಸತತ ಸೋಲಿಂದ ಹೊರಬರಲು ಫಾಫ್ ಪಡೆಯ ಕಸರತ್ತು. ಗೆಲುವಿನ ಓಟ ಮುಂದುವರಿಸಲು ಶ್ರೇಯಸ್ ಅಯ್ಯರ್ ಪಡೆ ದಾಪುಗಾಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.